ಭಾರತ ದೇಶದ 70% ಜನ ಕಾರ್ ಅವಶ್ಯಕತೆಗಾಗಿ ಅಲ್ಲ, ಶೋಕಿಗಾಗಿ ತಗೊಳ್ತಾ ಇದ್ದಾರೆ. ಇದರ ಫಲಿತಾಂಶ ಏನು ಗೊತ್ತಾ? EMI, ಫೈನಾನ್ಷಿಯಲ್ ಟ್ರಸ್. ಆದ್ದರಿಂದ ಕಾರ್ ತೆಗೆದುಕೊಳ್ಳೋ ಮುಂಚೆ ಈ 5 ರೂಲ್ಗಳನ್ನು ಫಾಲೋ ಮಾಡಿದರೆ ಸೇಫ್ ಆಗಿರ್ಬೋದು. ಮೊದಲ ರೂಲ್ 20:4:10. ಕಾರ್ ಬೆಲೆ 20% ಡೌನ್ ಪೇಮೆಂಟ್ ಕಟ್ಟಬೇಕು. ಲೋನ್ ಟೆನ್ಯೂರ್ ಬಂದ್ಬಿಟ್ಟು ಕೇವಲ 4 ವರ್ಷ. ತಿಂಗಳ ಆದಾಯದ 10%ಗಿಂತ ಜಾಸ್ತಿ EMI ಇರಬಾರ್ದು. ಉದಾಹರಣೆ, 10 ಲಕ್ಷದ ಕಾರ್, 2 ಲಕ್ಷ ಪೇಮೆಂಟು, ತಿಂಗಳ ಆದಾಯ 1 ಲಕ್ಷ ಇದೆ ಅಂದರೆ EMI 10,000 ಮಾತ್ರ. ರೂಲ್ ನಂಬರ್ 2, ನಿಮ್ಮ ವಾರ್ಷಿಕ ಆದಾಯದ 50%ಗಿಂತ ಜಾಸ್ತಿ ಬೆಲೆಯ ಕಾರನ್ನು ತೆಗೆದುಕೊಳ್ಳೋಗಿಲ್ಲ. ಉದಾಹರಣೆಗೆ 10 ಲಕ್ಷ ಆದಾಯ ಇತ್ತು ಅಂದರೆ 5 ಲಕ್ಷದ ಕಾರು. ರೂಲ್ ನಂಬರ್ 3, ನೀಡ್ ವರ್ಸಸ್ ಶೋ ಆಫ್. ನಿಜವಾಗಿಯೂ ನಿಮಗೆ ಕಾರ್ ಬೇಕಾ? ಮನೆಯಲ್ಲಿ ವಯಸ್ಸಾದವರಿದ್ದಾರಾ? ಚಿಕ್ಕ ಚಿಕ್ಕ ಮಕ್ಕಳಿದ್ದಾರಾ? ನಿಮ್ಮ ಏರಿಯಾದಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಸಿಗೋದೇ ಇಲ್ವಾ? ಕಾರು ವೆಹಿಕಲ್ಗಳು ಸಿಗೋದೇ ಇಲ್ವಾ? ತಿಂಗಳಲ್ಲಿ ಕನಿಷ್ಠ 500-1000 ಕಿಲೋಮೀಟ್ರ್ ಕನಿಷ್ಠ ಫ್ಯಾಮಿಲಿ ಜೊತೆ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇದು ಇದ್ದರೆ ಮಾತ್ರ ನೀವು ಕಾರ್ ತೆಗೆದುಕೊಳ್ಳಿ. ಇಲ್ಲ ಅಂದರೆ ನೀವು ಕಾರ್ ತೆಗೆದುಕೊಳ್ಳೋದು ಶೋ ಆಫಿಗೆ ಮಾತ್ರ. ರೂಲ್ ನಂಬರ್ 4, ಮೇಂಟೆನೆನ್ಸ್ ಕಾಸ್ಟ್. ಕಾರ್ ತಗೊಳ್ಳೋದು ಈಸಿ, ಆದರೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಜೋಕಾಗಿ ಹೇಳ್ತೀವಿ, ಮದುವೆ ಆಗೋದು ಈಸಿ, ಗಂಡ ಅಥವಾ ಹೆಂಡತಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ. ಒಂದು ವರ್ಷಕ್ಕೆ ಕನಿಷ್ಠ 50,000ದಿಂದ 2 ಲಕ್ಷ ಮೇಂಟೆನೆನ್ಸ್ ಮಾಡೋ ಕೆಪಾಸಿಟಿ ಇದೆಯಾ ನಿಮಗೆ? ರೂಲ್ ನಂಬರ್ 5, ರೈಟ್ ರೀಸನ್. ಇಂಪ್ರೆಸ್ ಮಾಡೋಕ್ಕೆ ಕಾರ್ ತಗೋಬೇಡಿ. ನಿಮ್ಮ ರಿಲೇಷನ್ಸನ್ನು ಇನ್ಯಾರನ್ನೋ ನೀವು ಇಂಪ್ರೆಸ್ ಮಾಡಲಿಕ್ಕೆ ನೀವು ಕಾರ್ ತೆಗೆದುಕೊಳ್ಬೇಡಿ. ಪ್ಯಾಷನ್ ಮತ್ತು ಯೂಸೇಜ್ ಗೊತ್ತಿದ್ರೆ ಮಾತ್ರ ನೀವು ಕಾರ್ ತೆಗೆದುಕೊಳ್ಳಿ. ಈ 5 ರೂಲನ್ನು ನೀವು 100% ಓಕೆ ಅನಿಸಿದರೆ ಮಾತ್ರ ನೀವು ಕಾರ್ ತೆಗೆದುಕೊಳ್ಳಿ. ಇಲ್ಲ ಅಂದರೆ ನೀವು EMIಗೆ ಸ್ಲೇವ್ ಆಗ್ತೀರಾ. ರಿಮೆಂಬರ್, ಕಾರ್ ಈಸ್ ನಾಟ್ ಸ್ಟೇಟಸ್, ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ. ನಾನು ಕಲೇಶಪ್ಪ, ನಿಮ್ಮ ವೆಲ್ತ್ ಕೋಚ್. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಕಾರ್ ತೆಗೆದುಕೊಳ್ಳೋ ಸ್ನೇಹಿತರಿಗೂ ಶೇರ್ ಮಾಡಿ. ಫೈನಾನ್ಷಿಯಲ್ ವರ್ಕ್ಶಾಪ್ಗಳನ್ನು ಕರ್ನಾಟಕ ರಾಜ್ಯದ ನಗರಗಳಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಫೈನಾನ್ಷಿಯಲ್ ಗೈಡೆನ್ಸ್ಗಾಗಿ ನಮ್ಮನ್ನು ಫಾಲೋ ಮಾಡಿ, ಶೇರ್ ಮಾಡಿ. ಧನ್ಯವಾದ.